ಇವತ್ತು ನಾನು ಸಂಡೇ ಸ್ಪೆಷಲ್ ಅಂತ ಹೇಳಿ ಪನ್ನೀರ್ದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ ಮಾಡಕತ್ತೀನಿ. ಈ ರೆಸಿಪಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಮನ್ಯಾಗ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಲೇಬೇಕು. ಸೊ ಈಗ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಫಸ್ಟ್ಗೆ ಗ್ರೇವಿ ಮಾಡೋದಕ್ಕೆ ನಾವು ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು 15 ಗೋಡಂಬಿನ ತಗೊಂಡಿದ್ದೀನಿ. ಇದನ್ನು ಬೆಳಗ್ಗೆ ನೆನೆಸಿಟ್ರೆ ಬಿಸಿನೀರು ಹಾಕೋ ಅವಶ್ಯಕತೆ ಇರಲ್ಲ. ಸೊ ನಾನು ಈಗ ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ಬಿಸಿನೀರನ್ನ ತಗೋತಾ ಇದ್ದೀನಿ. ಪರಾಟಾಗೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. 1 ಕಪ್ಪು ಮೈದಾ ಮತ್ತು 1 ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ಮೈದಾ ಯಾಕೆ ಯೂಸ್ ಮಾಡಕತ್ತೀನಿ ಅಂದ್ರೆ ಅದು ಕಲರ್ಸ್ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತಾ ಅಂತ ಹೇಳಿ ಮೈದಾ ತಗೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿದರೆ ಹಿಟ್ಟು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಕನ್ಸಿಸ್ಟೆನ್ಸಿ ಸರಿ ಗೊತ್ತಾಗಲ್ಲ. ಈಗ ಗೋಡಂಬಿಗೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಹಿಟ್ಟು ಕಲಸೋಷ್ಟವರೆಗೂ ನಾವು ಇದನ್ನು ಎತ್ತಿಟ್ಕೊಳ್ಳೋಣ. ನೀವು ಬೆಳಗ್ಗೆನ ನೆನೆಸಿಟ್ರೆ ಬಿಸಿನೀರು ಹಾಕೋ ಅವಶ್ಯಕತೆ ಏನೂ ಇರಲ್ಲ. ಇನ್ಸ್ಟಂಟಾಗಿ ಮಾಡಿದರೆ ಬಿಸಿನೀರು ಯೂಸ್ ಮಾಡ್ಬೋದು. ಈಗ ಇದು ಹಿಟ್ಟು ರೆಡಿ ಆಗಿದೆ ನೋಡಿ. ಈ ಥರ ಒಂಗೈ ಹಚ್ಬಿಟ್ಟು ಚೆನ್ನಾಗಿ ಈಗ ಹಿಟ್ಟು ರೆಡಿ ಆದ್ರಿ. ಈಗ ಗ್ರೇವಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಈಗ ಎತ್ತಿಟ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿಗಿಟ್ಟು 1 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಒಂದು 5-6 ಕಾಳು ಮೆಣಸು, ಮತ್ತು ಅದಕ್ಕೆ ಒಂದು ಚಿಕ್ಕದಾಗಿಂಥದ್ದು 2 ಚಕ್ಕೆ ಮತ್ತೀಗ ಅದಕ್ಕೆ 2 ಏಲಕ್ಕಿ ಹಾಕ್ಕೊಳಕತ್ತೀನಿ. ಏಲಕ್ಕಿ ಹಾಕ್ಕೊಂಡು 2 ನಾನು ಕೆಂಪದು ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕೋತಾ ಇದ್ದೀನಿ. ಇದು ಎಲ್ಲ ಫ್ರೈ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲನೂ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಎಲ್ಲ ಫ್ರೈ ಆಗೋವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಇದೆಲ್ಲ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಫ್ರೈ ಮಾಡ್ತಿರಕ್ಕಂಥ ಮಸಾಲೆ ತಣ್ಣಗಾಗೋಷ್ಟರಲ್ಲಿ ನಾವು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ, ಒಂದು ಫ್ರೈ ಪ್ಯಾನ್ಗೆ ಬೆಣ್ಣೆ ಹಾಕಿ ಪನ್ನೀರ್ ಕ್ಯೂಬ್ಸ್ನ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಸ್ವಲ್ಪ ರೋಸ್ಟ್ ಆಗ್ತಾ ಇದೆ ಅಂದಂಗೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಈಗ ಫ್ಲೇಮ್ ಆಫ್ ಮಾಡಿ ರೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ ನಾನು. ನೀರು ಹಾಕಿದಾಗ ಅದು ಮೇಲೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಪನ್ನೀರ್ದು ಫ್ರೈ ಮಾಡಿರ್ತಕ್ಕಂಥ ಸೈಡ್ ಇಟ್ಕೊಂಡು ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ಮಸಾಲ ಐಟಮ್ಸ್ನೆಲ್ಲ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು, ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಜಾಸ್ತಿ ಏನು ಗ್ರೈಂಡ್ ಮಾಡೋದು ಬೇಡ, ತರಿಯಾಗಿರ್ಬೇಕು. ಸೊ ಇದು ಇಷ್ಟ ಆದರೆ ಸಾಕು. ಈಗ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈ ಥರ ಇನ್ಸ್ಟಂಟಾಗಿ ನಾವು ಮಸಾಲೆಗಳನ್ನು ಮಾಡಿಕೊಂಡು ಗ್ರೇವಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಈ ಥರನ ಮಾಡಿರಿ, ಫ್ಲೇವರ್ಸ್ ಎಲ್ಲ ಚೆನ್ನಾಗಿರ್ತದೆ. ಸೊ ಈಗ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡು ಆವಾಗಲೇ ನಾವು ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ವಲ್ಲ, ಅದನ್ನು ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ರೀ. ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಆವಾಗಲೇ ಪನ್ನೀರ್ ಕಟ್ ಮಾಡುವಾಗ ನಾನು 2 ಕ್ಯೂಬ್ಸ್ ಎತ್ತಿಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಪನ್ನೀರ್ ಜೊತೆಗೆ ಗೋಡಂಬಿ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಆಗಬೇಕದ. ಈಗ ಇದು ಪೇಸ್ಟು ಎಲ್ಲ ರೆಡಿ ಆಗಿದೆ. ಈಗ ಪನ್ನೀರನ್ನ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಒಂದು ಬಾಣಲಿ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ನಾನು ಇನ್ಸ್ಟಂಟಾಗಿ ಈಗಲೇ ರೆಡಿ ಮಾಡ್ಕೊಂಡಿರೋದು, ಜಜ್ಜಿಟ್ಕೊಂಡಿರೋಂಥದ್ದು ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅಂದರೆ ಶುಂಠಿದು ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಪನ್ನೀರ್ ಹಾಕಿ ಗೋಡಂಬಿದು ಗ್ರೇವಿ ಮಾಡಿಟ್ಕೊಂಡಿದ್ವಲ್ರಿ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ಬಾಡಿಸ್ಕೋಬೇಕು. ತಳ ಹಿಡಿದಿರೋ ಥರ ನಾವು ನೋಡ್ಕೋಬೇಕ್ರಿ. ಇಲ್ಲಾಂದ್ರೆ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಗ್ರೇವಿನ ಮಾಡ್ಕೊರಿ. ಯಾಕಂದ್ರೆ ಪೇಸ್ಟ್ ಎಲ್ಲ ತಳ ಹಿಡೋ ಚಾನ್ಸಸ್ಗಳಿರುತ್ತೆ, ಹೊತ್ತಿದ್ರೆ ಚೆನ್ನಾಗಿರಲ್ಲ. ಕೈ ಬಿಡದ ಇದನ್ನು ನೀಟಾಗಿ, ಇನ್ನೇನು ಇದು ಗಟ್ಟಿ ಆಗಕತ್ತೈತಿ ಅನ್ನೋ ಟೈಮ್ನಾಗ ಒಂದು ಅರ್ಧ ಬಟ್ಲು ಮೊಸರು, ಅದು
ಅದಕ್ಕೆ ಏನು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಅದನ್ನು ಇನ್ನೇನು ಈ ಟೈಮ್ನಾಗ ಗಟ್ಟಿ ಆಗಕತ್ತೈತಿ ಅನ್ನೋ ಟೈಮ್ನಾಗ ಈ ಥರ ಆದಾಗ ಆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕ್ರಿ. ಮೊಸರು ನಿಧಾನಕ್ಕೆ ನೀಟಾಗಿ ಆ್ಯಡ್ ಮಾಡ್ಕೋತ ಅದನ್ನು ಕೈ ಬಿಡಬಾರ್ದು, ಆಡಿಸ್ತಾನೇ ಇರಬೇಕು ಕಂಟಿನ್ಯೂಯಸ್ ಆಗಿ. ಆಡಿಲ್ಲ ಅಂದರೆ ಎಲ್ಲ ತಳ ಹಿಡಿಯುತ್ತಾ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಅದನ್ನು ನೀಟಾಗಿ ನಿಧಾನಕ್ಕೆ ಬಾಡಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಯಾವುದೇ ಥರ ನೀರು ಆ್ಯಡ್ ಮಾಡೋದು ಬ್ಯಾಡ್ರಿ. ಇದು ನಾನಿವತ್ತು ಗಟ್ಟಿಯಾದಂತಹ ಪನ್ನೀರ್ದ ಕರಿ ಮಾಡ್ತಾ ಇರೋದು. ಸೊ ಇದಕ್ಕೆ ನೀರು ನಾನು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ, ಆವಾಗಲೇ ಗ್ರೇವಿದು ಹಾಕ್ಕೊಂಡಿದ್ನಲ್ಲ ಅಷ್ಟೇ ನೀರು ಹಾಕ್ಕೊಂಡಿರೋದು. ಮತ್ತು ಯಾವುದೇ ಅಡಿಷ್ನಲ್ ಆಗಿ ಯಾವ ನೀರನ್ನು ಹಾಕ್ಕೊಂಡಿಲ್ಲ. ಹಿಂಗೆ ಆಡಿಸ್ತಾ ಇರಬೇಕು ಮೊಸರು ಹಾಕಿ ಆದಮೇಲೆ, ಸ್ವಲ್ಪನೂ ಕೈ ಬಿಡಬಾರ್ದು. ಮತ್ತು ಈ ಥರ ಬಬಲ್ಸ್ ಬರ್ತಾ ಇದೆ ಅಂದರೆ ಇದು ಗ್ರೇವಿ ಎಲ್ಲ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ನೀರೆಲ್ಲ ತೆಗೆದು ಇದಕ್ಕೆ ಪೂರ್ತಿ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಮತ್ತೆ ಯಾವ್ದು ನೀರು ಹಾಕೋದು ಬ್ಯಾಡ್ರಿ, ಯಾಕಂದ್ರೆ ಅದು ಆಲ್ರೆಡಿ ಫ್ರೈ ಆಗಿರುತ್ತೆ ಅಲ್ವಾ ಪನ್ನೀರು, ಆವಾಗಲೇ ನೀಟಾಗಿ ಬೆಂದ್ಬಿಟ್ಟಿರುತ್ತೆ. ಇದು ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಆದಮೇಲೆ ಆವಾಗಲೇ ನಾವು ಏನು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಒಂದು 2 ಟೇಬಲ್ ಸ್ಪೂನು ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ವೈಟಾಗೆ ಕಾಣಿಸಿದ್ರೂ ಈ ಗ್ರೇವಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲಿ ವೈಟ್ ಕಾಣಕತ್ತೈತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡದೇ ಇರಬೇಡ್ರಿ. ನೀವು ಒಂದ್ಸಲಿ ಮಾಡಿ ನೋಡ್ರಿ. ಬೇಕಾದ್ರೆ ಪನ್ನೀರ್ ಇಷ್ಟಪಡೋರಿಗೆ ಇದು ಫೇವ್ರೇಟ್ ಆಗಿಬಿಡುತ್ತೆ ಈ ಥರದ್ದು. ಸೊ ಎಲ್ಲ ಇದು ಹಾಕಿಬಿಟ್ಟು 2 ಟೇಬಲ್ ಸ್ಪೂನ್ ಅದನ್ನು ಹಾಕಿ ಮಸಾಲೆನ ಎಲ್ಲ ನೀಟಾಗಿ ಬಾಡಿಸ್ಕೊಂಬಿಡೋಣ. ಇದೆಲ್ಲ ಹುರಿದು ಎಲ್ಲ ಇದು ಪೌಡ್ರ್ ಮಾಡ್ಕೊಂಡಿರೋದಲ್ವ, ಜಾಸ್ತಿ ಬೇಯಿಸೋದು ಅವಶ್ಯಕತೆ ಇರಲ್ಲ. ನೋಡಿರಿ ಈಗ ರೆಡಿ ಆಯಿತು. ಗಟ್ಟಿ ಆಗಿರೋದ್ರಿಂದ ನೀರು ಹಾಕ್ಕೊಳ್ಳೋದು ಬೇಡ, ಇದು ಗಟ್ಟಿ ಗ್ರೇವಿ. ಸೊ ಇಲ್ಲಿ 1 ಟೇಬಲ್ ಸ್ಪೂನು ನಾನು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡತ್ತೀನಿ. ಫ್ರೆಶ್ ಕ್ರೀಮ್ ಆಪ್ಷನಲ್ಲು, ಯಾಕಂದರೆ ನಾವು ಗೋಡಂಬಿ ಹಾಕಿ ಗ್ರೇವಿ ಮಾಡ್ಕೊಂಡಿದ್ವಲ್ಲ, ಸೊ ಅದೇ ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಇತ್ತು ಅಂತ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ನೋಡಿರಿ. ಗ್ರೇವಿ ತುಂಬ ಟೇಸ್ಟಿಯಾಗಿ ಆದಂತಹ ಡಿಫ್ರೆಂಟ್ ಆದಂತಹ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಈಗ ನಾವು ಇದಕ್ಕೆ ಪರಾಟ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ರೆಡಿ ಐತಿ. ಹಿಟ್ಟು ನಾವು ಫಸ್ಟಿಗೆ ಹಿಂಗೆ ನಾದಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಅದು ನೆನ್ಕೊಂಡು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಪರಾಟ ಆಗಲಿ ಚಪಾತಿ ಆಗಲಿ ನೀಟಾಗಿ ಬರುತ್ತೆ. ಈ ಥರ ಸಣ್ಣ ಉಳ್ಳೆ ಮಾಡಿಕೊಂಡು ದೊಡ್ಡದಾಗಿ ಸ್ಪ್ರೆಡ್ ಮಾಡಿ ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಒಂದು ಕಟರ್ ಇಲ್ಲ ನೈಫ್ ಮುಂದೆ ಚೂಪಿತ್ತಂದ್ರೆ ನೈಫಿಂದನೇ ಆರಾಮ್ಸೆ ಈ ಥರ ನೀಟಾಗಿ ಲೈನ್ಸ್ ಹಾಕ್ಕೋಬೇಕು. ಪೂರ್ತಿ ಲೈನ್ಸ್ ಈ ಥರ ಹಾಕ್ಕೋಬೇಕು. ಕಟರ್ ಇದ್ದರೆ ಕಟರ್ ಯೂಸ್ ಮಾಡಿರಿ, ಇಲ್ಲಾಂದರೆ ನೈಫಿಂದ ಇದನ್ನು ನೀವು ಈ ಥರ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಅದನ್ನು ಒಂದು ಕಡೆಯಿಂದ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ನೋಡಿ ಇಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋತಾ ಹೋಗಬೇಕು. ಹಂಗೆ ಅಂಟ್ಕೋತಾ ಇದ್ರೂ ಅದು ನೀಟಾಗಿ ಬರುತ್ತೆ. ಏನು ಭಯ ಪಡೋದೇನೂ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಆ ಪನ್ನೀರ್ ಗ್ರೇವಿಗೆ ಈ ಥರ ನೀವು ಪರಾಟ ಮಾಡಿಕೊಂಡು ತಿಂದರೆ ನಿಮ್ಮ ಫೇವ್ರೆಟ್ ಫುಡ್ ಆಗಿಬಿಡುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ. ಈ ಥರ ನೀಟಾಗಿ ಉದ್ದಕ್ಕೆ ಮಾಡಿಕೊಂಡು ಅದನ್ನು ಪರಾಟ ಸೈಜ್ನಲ್ಲಿ ರೌಂಡಕ್ಕೆ ಪರಾಟ ಶೇಪ್ ಏನು ಬರುತ್ತೋ ಆ ಥರ ಶೇಪ್ ಮಾಡ್ಕೋಬೇಕು. ಈ ಥರ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಒಂದ್ಸಲ ಪರಾಟ ಮಾಡಿ ನೋಡಿರಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರನ ಮಾಡ್ತಾ ಇರ್ತೀರ, ಒಂದ್ಸಲ ಮಾಡಿದರೆ ಈ ಸ್ಟೈಲಲ್ಲಿ ನೀವು ಪರಾಟ ಮಾಡಿ ನೋಡಿರಿ. ಸೊ ಈ ಥರ ರೋಲ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಚಿಕ್ಕದ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಈ ಥರನೂ ಮಾಡ್ಬೋದು, ಇಲ್ಲ ನೀವು ಜಸ್ಟ್ ಕೈಯಿಂದನೇ ಆಯಿಲಿಂದನೂ ಅದನ್ನು ಸ್ಪ್ರೆಡ್ ಮಾಡ್ಕೋಬೋದು. ಆರಾಮ್ಸೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ನಾನಿಲ್ಲಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಧಿ ಹಿಟ್ಟು ಮತ್ತು ನಾವು ಮೈದಾ ಹಿಟ್ಟು ಸೇರಿಸಿ ಪರಾಟ ಮಾಡಿದ್ದೇವಲ್ವಾ, ಅದಕ್ಕೆ ಅದು ಸಾಫ್ಟು ಮತ್ತು ಕ್ರಂಚಿ ಎರಡೂ ಇರುತ್ತೆ. ಟೇಸ್ಟು ಬಾಯಾಗ ಸಖತ್ತಾಗಿರುತ್ತೆ. ಈ ಒಂದು ಮೆಥಡಲ್ಲಿ ಮಾಡಿರಿ. ಮತ್ತು ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ನಿಮ್ಮ ಮನ್ಯಾಗ ಇದನ್ನು ಮಾಡ್ತಿರ್ತೀರಿ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು
ನಾನು ಇವತ್ತು ಮಾಡಿರ್ತಕ್ಕಂಥ ಡಿಫ್ರೆಂಟು ಹೊಸ ರೀತಿಯಾದಂಥ ಪನ್ನೀರ್ ಗ್ರೇವಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಹೆಂಗೈತಂತ. ಮತ್ತು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.